ಬಂಧುಗಳೇ ನಮಸ್ಕಾರ. ಇವತ್ತು ನಮ್ಮ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮ ಪಂಚಾಯತಿ ಪಿಡಿಒರು ನಮ್ಮ ಸೋಲೂರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದೊಂದು ದಾರಿದು ಒಂದು ನಾವಿಲ್ಲೊಂದು ಕಂಪ್ಲೇಂಟ್ ಮಾಡಿದ್ವಿ, ನಕಾಶೆ ದಾರಿ ಇದೆ, ನಮಗೆ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಇವತ್ತು ಪಿಡಿಒರು ಬಂದು ಭೇಟಿ ಮಾಡ್ತಾ ಇದ್ದಾರೆ. ನೋಡಿ ರಸ್ತೆ ಈ ಥರ ಇದೆ, ಅದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡೋಣ ಪಿಡಿಒರು. ನೋಡಿ ಹೆಂಗೈತೆ ಅದನ್ನೇ ಅದಲ್ಲ ಇರೋ ಮನುಷ್ಯ ಇರೋ ಒಂದು ಹಿಡ್ಕೊಳ್ಳಿ ಸರ್. ನಕಾಶೆ ದಾರಿನ ಅಳತೆ ಮಾಡಿದ್ದಾರೆ, ಅಳತೆ ಮಾಡಿ ಅವರು ಇಲ್ಲ ನಮ್ಮ ಇಲ್ಲಿ ಜಮೀನುಗಳು ಇದು ಮಾಡ್ಕೊಂಡು ನೀವು ಮಾಡ್ಕೊಂಡಿರೋದು ಅಗ್ರಿಮೆಂಟ್ ಮಾಡ್ಕೊಂಡು ಈ ಸರ್ವೆ ನಂಬರ್ ಅವರು ಒಪ್ಪಿಗೆ ಪತ್ರ ಆದ್ರೆ ಈಗ ಆಯ್ತು, ಒಪ್ಪಿಗೆ ಪತ್ರ ನೀವು ಮಾಡಿಸ್ಕೊಂಡಿದ್ದೀರಿ, ಸೈನ್ ಮಾಡೋರಲ್ವಾ. ನಾನು ಹೇಳುದು ಇದನ್ನ ರೋಡ್ನ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ಬಿಡಿ, ನಾವು ನೀಟಾಗಿ ನಿಮ್ಗೆ ಕಾಂಕ್ರೀಟ್ ಏನು ಚೆನ್ನಾಗಿ ಮಾಡ್ಕೊಡ್ತೀರಮ್ಮ. ಅದವ್ರು PWD ಬರ್ಬಿಡ್ತೀನಿ, ಇಮಿಡಿಯೇಟ್ಲಿ ರೋಡ್ ಹಾಕ್ತಿದ್ದಾರೆ. ಅದೇ ಏನು ಮಾಡಬೇಕು, ನಿಮ್ಮ ರಿಜಿಸ್ಟರ್ ಮಾಡ್ಕೊಡ್ಬೇಕು ನೀವು ಬಂದು ಈ ರೋಡ್ನ. ನಕಾಶೆ ದಾರಿ ಸರ್ ಇದು, ನಕಾಶೆ ರೋಡ್ ಇಲ್ಲ ಅಂತವ್ರು ಇವ್ರು ಯಾರು. ಅದಕ್ಕೆ ನಕಾಶೆ ರೋಡ್ ಆದ್ರೆ ಈಜಿಯಾಗಿ ಮಾಡ್ಬಿಡೋಣ. 2 ದಾರಿ ಇದೆ ಸರ್, ಇದು ಅಲ್ಲೊಂದು ದಾರಿ ಬರುತ್ತೆ, ಇದೊಂದು ದಾರಿ ಬರುತ್ತೆ. ನಿಮ್ಗೆ ಅನಾನುಕೂಲ ಇವ್ರಿಗೆಲ್ಲ ಆಗಿರೋದು, ಸದ್ಯಕ್ಕೆ ಇದು ಮಾಡಿಸ್ಬಿಡೋಣ. ಅನಾನುಕೂಲ ಅಂದ್ರೆ ಎಲ್ಲರಿಗೂ ಇವಾಗ ಅನುಕೂಲ ಬೇಕಾಗಿದೆ, ಎಲ್ಲ ನಾವು ಇದಕ್ಕೆ ಬೇಕಾಗಿರೋದು ಇವಾಗ ದಾರಿ. ಅದಕ್ಕೆ ಅಂತ ಇರೋದು ನಾನು, ಅದನ್ನ ಇದು ಮಾಡಿಸ್ಬಿಡೋಣ. VARI ಕರೆಸ್ಬಿಟ್ಟು ನಕಾಶೆ ರೋಡ್ ಇದು ಅಂತ ಅಂದ್ಬಿಟ್ರೆ ಮಾಡಿಸ್ಬಿಡೋಣ. ನಾನು ಇವತ್ತೇ ಲೆಟರ್ ಬರೆದು ಬಿಡ್ತೀನಿ ಇವ್ರಿಗೆ. ಬಂದಿದ್ರು ಸರ್ ಎಲ್ಲ ಅಳತೆ ಮಾಡಿ ಅವ್ರು ಕೇಳ್ತಿರೋದು ನಕಾಶೆ ಇದೇ ದಾರಿನ ಹೋಗೋದು ಅಂತ. ಅಳತೆ ಮಾಡಿ ತೋರಿಸಿಲ್ಲ ನಮ್ಮನ್ನೆ. ಇದೇ ದಾರಿ ಅಂತೆಲ್ಲ ಮಾಡಿರೋದು, ಅದೆಲ್ಲ ಬಿಟ್ಟು ಈಗ VARI ಕರೆಸ್ಬಿಡೋಣ. ಪರ್ಮನೆಂಟ್ ಶಾಶ್ವತ ಎಲ್ಲಿ ಅಳ್ತ ಏನ್ ಅರ್ಥ ಮಾಡ್ತೀನಿ, ಮೊನ್ನೆ ಅಳತೆ ಮಾಡಿ ತೋರಿಸಿಲ್ಲ ಇಲ್ಲೇ ಅಂತ ದಾರಿ ಅವರು ತೋರಿಸಿದ್ರ. ಆಯ್ತು, ಈಗ ಆಯ್ತು, ನೀವು ಗೊಂದಲ ಮಾಡ್ಕೋಬೇಡಿ. ಇನ್ನು VARI ಕರ್ಸ್ಬಿಡಮ್ಮ, ನನ್ನ ಮುಖಾಂತರ ಮಾಡಿಸ್ಬಿಡ. ಇದೊಂದು ಜೆರಾಕ್ಸ್ ಕೊಟ್ಟಿದ್ದೀರಾ ಪಂಚಾಯತಿಗೆ? ಇಲ್ಲ ಕೊಟ್ಬಿಡಿ. ಕಲರ್ ಬಂದಿದ್ರು, ಅದು ಪ್ರೋಸೆಸ್ ಇದೆ. ಇದು ನೆಕ್ಸ್ಟ್ ಎಲ್ಲಿಗೆ ಬರ್ಬೇಕಂದ್ರೆ ಇದು ಬೌಂಡ್ರಿ ಫಿಕ್ಸ್ ಮಾಡಕ್ ಬರ್ಬೇಕಷ್ಟೇ. ಫಿಕ್ಸ್ ಮಾಡಿ ತೋರಿಸಿದ್ರು ನಮ್ಗೆ. ಈಗ ಲೋಕೇಶ್ ಅವರೇ, ಈಗ ನಾನು ಸೋಲೂರಲ್ಲಿ ಇದ್ದೀನಿ. ಸೋಲೂರು ಶೇಖರ್ ಮನೆಯಿಂದ ಹಿಡಿದು ಅದೇ ವಿದ್ಯಮ್ಮನವರ ಗುಂಪು ಮನೆಗಂತೆ ಅಲ್ಲಿ ಈಗ ನಕಾಶೆ ರೋಡ್ ಅದೇ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಸರ್ವೆ ನಂಬರ್ ಇರ್ತಾ ಇದ್ದಾರೆ. ಅದಕ್ಕೆ ನೀವು ಪರ್ಟಿಕ್ಯುಲರ್ ಆಗಿ ನೀವು ಮತ್ತೆ RI ಸಾಹೇಬರು ಬಂದ್ಬಿಟ್ಟು ನೀವು ನೀಟಾಗಿ ನಮಗೆ ಮಾಡ್ಕೊಟ್ಬಿಟ್ರೆ, ನಾವು ಈಗ ಏನಾಗಿದೆ, ಮಳೆಗೆ ನೀರೆಲ್ಲ ನಿಂತು ತುಂಬ ಪಾಪ ಅಧ್ವಾನ ಆಗ್ಬಿಟ್ಟಿದೆ ಜನಗಳು ಹೋಗ್ಕೊಬ್ರು. ಎಷ್ಟು ಮನೆ ಇದಾವಪ್ಪ ಅಲ್ಲಿ? 12 ಮನೆ ಇದಾವೆ. ಆಮೇಲೆ ಈ ಕಡೆ ಮನೆಗಳಲ್ವಾ, ಈ ಸರ್ವೆ ನಂಬರ್ ಜಾಗ ಮನೆಗಳು, ಸರ್ವೆ ನಂಬರ್ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಪಾಪ. ಅವರು ನಮ್ಗೆ ನಕ್ಷೆ ದಾರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಕ್ಷೆ ದಾರಿ ಯಾವುದು ಅನ್ನತಕ್ಕಂಥದ್ನ ನೀವು ಇದು ಮಾಡಿಕೊಟ್ಬಿಟ್ರೆ, ಕ್ಲಿಯರ್ ಮಾಡಿಕೊಟ್ಬಿಡೋಣ. ಪಾಪ ಅವ್ರಿಗೆ ಇವರೆಲ್ಲ ಪಾಪ ಹೋಗ್ತಾರೆ ಅಂತ ಅಲ್ಲಿ. ಯಾವಾಗ ಬರ್ತೀರಾ? ನೀವು RI ಸಾಹೇಬರು ಬಂದ್ಬಿಡಿ. ಏನಾರು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ AD ಎಲ್ಲರನ್ನೂ ಒಂದು ಲೆಟರ್ ಕೊಡಿಯಾರು ಕೊಟ್ಬಿಡುವ. ಓಕೆನಾ? ನೀವೇ ಕರ್ಕೊಬರ್ತೀರಾ ಇಲ್ಲ ಪಂಚಾಯತಿ ಲೆಟರ್ ಕೊಡ್ಲಾ? ಓಕೆ, ಈಗಲೇ ಕಳಿಸ್ತೀವಿ. ರೈಟ್ ಸರ್. ನೀವು ನಮ್ಗೆ ಲೆಟರ್ ಕೊಟ್ಟಿದ್ದೀರಲ್ಲ, ಆ ಲೆಟರ್ ಮೇಲೆ ಒಂದು ಪತ್ರ ಬರೆದು ಬಿಡ್ತೀನಿ. ನಕಾಶೆ ಅದೆಲ್ಲ ನೆಕ್ಸ್ಟ್ ಲೆವೆಲ್ಗೆ ಅವರು ಹಂಗೆ ಟೆಕ್ಸ್ಟೈಲ್ ಮೂವ್ ಮಾಡಿದ್ರೆ ಬಂದು ನೋಡ್ರಿ ಇದೇ ಫಿಕ್ಸ್ ಮಾಡ್ಕೊಟ್ಬಿಟ್ಟು ಹೋಗೋರು. ಅಷ್ಟರಲ್ಲಿ ನಾವು ಕುತ್ಕೊಂಡು ಏನ್ ಮಾಡಿದ್ವಿ, 2 ದಾರಿ ಹೋಗ್ತಿದ್ದೆ.
ಆಗಲ್ಲ, ಹಿಂಗೆ ಮಾಡ್ಕೊಳ್ಳೋಣ ಕನ್ವೀನಿಯೆಂಟ್ ಆಗಿ ಅಂದ್ಬಿಟ್ಟು ನಾವು ಹಿಂಗೆ ಮಾತಾಡ್ಕೊಂಡು ಇದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಇವಾಗ ನಮಗೆ ಏನು ತೊಂದರೆ ಏನಿಲ್ಲ. ಹಿಂಗೆ ಮಳೆ ಬಿದ್ದರೆ ಹಿಂಗೆ ನೀರು ನಿಂತ್ಕೊಂತವೆ, ನಮ್ಗೇನು ನಮ್ಮ ಮನೆ ಕಡೆ ಹೋಗಿ ದಾರಿ ಬೇಕಷ್ಟೇ. ಈಗ ಮಾಡ್ಕೊಂಡಿರೋದು ಫೈನಲ್ ಏನ್ ಹೇಳ್ತೀರಾ ಈಗ? ನಕಾಸೆ ರೋಡ ಇಲ್ಲ, ನಕಾಶೆ ಸರ್, ನಕಾಶೆ ಫೈನಲ್ ಹೇಳ್ರಪ್ಪ ನಂಗೆ. ನಕಾಶೆ ಆಗಲ್ಲ ಅಂತ ನಾವು ಎಲ್ಲಿ ಅವ್ರೆಲ್ಲ ಮಾತಾಡಿನ ಇವನೇನು ಮಾತಾಡ್ತಾವ ನೀನು? ಅವರೆಲ್ಲ ಮಾತಾಡಿರಲ್ಲ ಕುಡಿ ನೀನ್ ಹೇಳೋದೆಲ್ಲ ಹೆಂಗ್ ಹೇಳ್ತಾ ಇದ್ಯಾ? ಮಾತಾಡ್ರಂತೆಲ್ಲ ಇದು ಇದೇ ದಾರಿನೇ ಅಂತ ಒಪ್ಕೊಂಡೆಲ್ಲ ಮಾಡಿರೋದು. 2 ದಾರಿ ನಾನು 1 ದಾರಿಗೆ ಮಾಡಿರೋದು. ಎರಡು ದಾರಿ ಇರೋದನ್ನ ಒಂದು ದಾರಿ ಅಂತ ಹೇಳ್ಬಿಟ್ಟು ಈಗ ಅಣ್ಣ ಒಂದ್ ಕೆಲಸ ಮಾಡಿ, ಒಂದು ಮಾಡ್ಕೊಟ್ಬಿಡಿ ನಮ್ಮ ಮಾಡ್ಕೊಟ್ಟು. ನೋಡಿ ನೀವು ನಾಳೆ ದಿನ ಇವ್ರೇನಾರು ಲೇಔಟ್ ಗಿಔಟ್ ಮಾಡಿದ್ರೆ ಸರ್ವೆ ನಂಬರ್ ನೀನ್ ಯಾವನ್ ಮಾಡ್ಸಿಕೆ ಅಂತ ಬರುತ್ತಿಲ್ಲ. ಈಗ ನಾನು ಯಾವ್ದೋ ಒಂದು ಕೆಲಸ ಮಾಡಿಸ್ತಾ ಇದ್ದೀನಿ, ಮಾತಾಡಿ ನಾನು ಹೇಳ್ತೀನಿ. ಇಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಇವಾಗ ಅವರು ಸರ್ವೆ ಏನು ನಕ್ಷೆ ದಾರಿ ಏನೈತೆ ಅದ್ರ ಪ್ರಕಾರ ಅವ್ರು ಮಾಡಕ್ ಬರ್ತಾರೆ. ಬೇಡ ಅಂದರು ಪಂಚಾಯತಿಗೆ ಅವ್ರು ರಿಜಿಸ್ಟರ್ ಮಾಡ್ಕೊಡ್ಬೇಕು. ಅವರು ಜಮೀನವರು ಇಲ್ಲ ಸ್ವಾಮಿ, ನಮ್ಗೆ ಹಿಂಗಾಗೈತೆ, ನಮ್ಗೆ ಅನಾನುಕೂಲ ಆಗ್ತೈತೆ ಸ್ವಾಮಿ, ಇಂಥ ಕಡೆನೇ ನಾವು ಬಿಡ್ತೀರಿ ಅಂತ ಅವರೇ ಬಂದು ಕೊಡ್ಬೇಕು. ನಾವೆಲ್ಲ ಕೊಡ್ಸೋದು ಅವರೇ ಕೊಡ್ಬೇಕು. ಇಲ್ಲ ಅಂತ ನಕಾಶೆ ದಾರಿ ಅವ್ರು ಬಿಡಿಸ್ಕೊಡ್ತಾರೆ, ಅವ್ರು ದಾರಿ ಮಾಡ್ಕೊಡ್ತಾರೆ. ಹಾ, ಇಲ್ಲ ನೀವು ಒಪ್ಕೊಳಕ್ ಹೋಗ್ಬಿಟ್ರೆ. ಲೆಟರ್ ಕೊಟ್ಟಿದ್ದೆ ಸರ್ ನಾನು. ಅವರು ಡೆಮಾಲಿಷನ್ಗೆ ಆರ್ಡರ್ ಆಗಿತ್ತು. ಆಮೇಲೆ ಏನ್ ಡೆಮೊಲಿಷನ್ ಮನೆ ಮಾಡ್ಬೇಕಾ? ಹೌದು, ಇದು 2 ದಾರಿ ಇರೋದು ಸರ್. ಅದು ಅಲ್ಲ, ಡೆಮೊಲಿಷನ್ ಅಂದ್ರೆ ಈ ಮನೆ ಒಡೆದಾಕ್ಬೇಕಾ? ಕಾಂಪೌಂಡ್ಗಳು ಕಾಂಪೌಂಡ್ ಅಲ್ಲ, ಓಕೆ. ಕಾಂಪೌಂಡ್ ಇದು ಮಾಡಿದ್ರು. ಅಲ್ಲ, ಅದು ಯಾವತ್ತಿದ್ರು ನಕಾಸೆ ರೋಡ್ ಅಣ್ಣ, ನಾನ್ ಬದಲಾವಣೆ ಆಗ್ಬೋದು, ನೀವು ಬದಲಾವಣೆ ಆಗ್ಬೋದು. ಹೌದು, ಅದಂತೂ ಯಾವ್ದೇ ಕಾರಣದಲ್ಲಿ ಬದಲಾವಣೆ ಆಗಲ್ಲ. ಯಾವತ್ತಿದ್ರು 2 ದಾರಿ ಬಿಡೋದ್ ಬೇಡ ಅಂತ ಹೇಳ್ಬಿಟ್ಟು ಇವತ್ತಿಲ್ಲ ಅಂತೀರಾ ನೀವು. ಅದನ್ನ DC ಚೇಂಜ್ ಮಾಡ್ಬೇಕು. 2 ಬೇಡ ಅಂದ್ರೆ ನಿಮ್ ಊರವರೆಲ್ಲ ಕುತ್ಕೊಂಡು VRI ತಹಸೀಲ್ದಾರ್ ಸಾಹೇಬ್ರೆಲ್ಲ ಲೆಟರ್ ಕಳಿಸಿ, AC ಲೆಟರ್ ಕಳಿಸಿ, AC ಇಂದ DC ಹೋಗಿ DC ಇಂದ ಕ್ಯಾನ್ಸಲ್ ಆಯ್ತದೆ. ಕಾಂತಾಪ್ನವ್ರು ಇದು ದಾರಿ ಈ ಫ್ರಂಟ್ ಅಲ್ಲಿ ಇರೋದು. ಅವ್ರು ಏನ್ ಹೇಳ್ತಾರ, ಅಲ್ಲೋಗ ದಾರಿ ನಾನು ಬಿಡಲ್ಲ, ಅದು ಬೇಡ, ಇಲ್ಲಿ ಬಿಟ್ಕೊಡ್ತೀನಿ, ಅದನ್ನೇ ಅದು ಪಥ ಬದಲಾವಣೆ ಮಾಡ್ಕೊಡ್ರಿ ಅಂತ ಇವ್ರನ್ನ ಕೇಳ್ತಾರೆ. ಮತ್ತೆ ಅದನ್ನ ಪಥ ಬದಲಾವಣೆ ಮಾಡ್ಕೊ ಬನ್ನಿ. ನಾನು ನೀವೇನ್ ಹೇಳ್ತೀರಿ ಅದಕ್ಕೆ. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮುನ್ನೋಡಿಸಿ ಅಂದ್ರೆ ಓಡಿಸ್ತೀನಿ ಗ್ರಾವಲ್. ಓಕೆನಾ? ಅಲ್ಲಿವರೆಗೂ ಶಾಶ್ವತವಾಗಿ ಮಾಡ್ಬೇಕಾದ್ರೆ ನನ್ಗೆ ನೀವು ಪಥ ಬದಲಾವಣೆ ಮಾಡ್ಕೊಡಿ, ಅಣ್ಣ ಹೇಳ್ದಂಗೆ, ಇಲ್ಲ ಅಥವಾ ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ ಮಾಡೋಣ. ಓಕೆನಾ? ಆದ್ರೆ ನಾನು ಕರೆಕ್ಟಾಗಿ ಗೌರ್ಮೆಂಟ್ ಇಂದ ತಹಸೀಲ್ದಾರ್ ಲೆಟರ್ ಬರ್ಬೇಕು. ಓಕೆ ಸರ್. ಇದೊಂದು ಅಲ್ಲಿ ಅಂದ್ರೆ ನಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರಪ್ಪ. ಆಲ್ರೆಡಿ ಹಾಕವ್ರೆ ಒಂದ್ 2-3. ನಾನು ಕೆರೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ ಬಿಲ್ಲೂರಲ್ಲಿ. ಅವನೇನೋ ನಿನ್ನೆ ಫೋನ್ ಮಾಡ್ಬಿಟ್ಟು, ಸೌರ್ ಹೆಂಗ್ ಮಾಡಿಸ್ತಾ ಇದ್ದೀರಂದ್ರೆ, ಅದೇನ್ ತಾಕತ್ತಿದ್ ಬಾ ನೀನು, ಕೆರೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೀನಿ. ಈಗ ಅಲ್ಲಿ 3 ಗಂಟೆಗೆ ಜಗಳ ಇದೆ, ಅಲ್ಲಿಗೆ ಹೋಗ್ಬೇಕು. ಸೇಮು ಇದೇ ತರ ನಮ್ಮೂರಲ್ಲಿ 2 ರೋಡ್ ಇದೆ. ಇಲ್ಲನ ಒಂದು ಅಲ್ಲಿ ಇದಕ್ಕಿಂತ ಅಧ್ವಾನ ಆಗಿದೆ. ಇಲ್ಲಿ ಇನ್ನೂ ಅಲ್ಲಿ ಮೇಲ್ಗಡೆ ಒಂದಿದೆ ಗೌರ್ಮೆಂಟ್ ದಾರಿ, ನಕಾಶೆ ದಾರಿನೇ ಬರುಗ್ಲಾಕ್ ಬಿಟ್ಕೊಂಡು ಅವ್ರು ಈರೇನ್ ಮಾಡ್ತಾವ್ರೆ. ಬರ್ರಿ ಬನ್ನಿ, ಆಯ್ತು ಅಷ್ಟು ಮಾಡೋಣ. ನಾನು ಒಂದು 2-3 ಗಾಡಿ ಚೆನ್ನಾಗಿರೋದು ಇಟ್ಕೋಗಲ್ಲ, ಏನು ಮದ್ದು ಚರಂಡಿ ಸ್ವಲ್ಪ ನೋಡಿ ಬನ್ನಿ ಸರ್. ಈಗ ಚರಂಡಿಗೆ ಹೇಳಿದ್ದೀರಿ, ನಾನು ಆಲ್ರೆಡಿ ಮಾತಾಡಿದ್ದೀನಿ ನಮ್ಮ ಸೆಕ್ರೆಟರಿ ಅವ್ರಿಗೆ. ಲಾಸ್ಟ್ ಟೈಮ್ ಕಾಂತಾಪ್ನವ್ರು ಕೇಳೋದನ್ನೇ ಪಥ ಬದಲಾವಣೆ ಮಾಡಿದ್ರೆ ನಂಗೆ ಒಂದು ರೋಡ್ ಕೊಡ್ತೀನಿ ಅಂತ ಅವ್ರು ಹೇಳ್ತಿರೋದು. ನಾನು ಹೇಳೋದು ಇಲ್ಲ ಇವನು ವಾಟರ್ಮ್ಯಾನ್ ಹೋಗ್ತಾರಪ್ಪ. ಈಗ ತೊಳೆದ್ಬಿಡು, ಇವತ್ತು ತೊಳೆದ್ಬಿಟ್ಟು ನನಗೆ ಮ್ಯಾಲಕ್ಕೆ ನೀರು ಬಿಡಲ್ಲ ಅಂತ ಅವ್ರ ಮನೆ ಅರ್ಜಿ ಕೊಟ್ಟಿದ್ರು, ಈ ಚಂದ್ರಣ್ಣ ಮನೆ ಕಡೆ. ಯಾಕಪ್ಪ ಕೇಳ ನನ್ನ ಹತ್ರನೇ ಅರ್ಜಿ ಬರ್ಸ್ಕೊಳಕ್ ಕೊಟ್ಟವ್ರೆ. ನೀರು ಹೋಗ್ತಾ ಇಲ್ವೇನಪ್ಪ? ಅಲ್ಲ ಹೇಳಿದ್ದು ಅಲ್ಲಿ ನೀರು ಯಾಕೆ ಬಿಟ್ಟಿಲ್ಲ? ಕೇಳ್ತಾರ ಓದಿದ್ರೆ ಹೇಳಪ್ಪ ನಂಗೆ, ಅರ್ಥ ಆಯ್ತಾ? ಆಮೇಲೆ ಚರಂಡಿ ನಾನು ಹೇಳಿದ್ದೀನಿ ಮಾಡ್ತಾರೆ. ಓಕೆನಾ? ಈಗ ಇದು ಗ್ರಾವೆಲ್ ಹಾಕ್ತೀನಿ, 2 ಲೋಡ್ ಸಾಕು. ಒಂದು ಫ್ಯಾಕ್ಟ್ರಿಗೆ ಹೋಗಿ ಬಂದ್ರೆ ಎಲ್ಲ ಪಕ್ಕ ಬೇಡ, ಚೆನ್ನಾಗಿರೋದು ಹಾಕ್ತೀನಿ. ಅದ್ಯಾವುದು ಹಿಡ್ಕೊಬಿಡ್ತದಲ್ಲ.
ಆ ಥರ ಜಲ್ಲಿ ಪುಡಿ ಬಂಡೆದು ಹಾಕ್ತಾರೆ. ಇಲ್ಲಿಂದ ಎಲ್ಲಿಗೆ ರೋಡ್ ಇದು? ಕ್ಯಾಮ್ರಾದಂತೆ ಹಲೋ, ಸರ್ವೆ ನಂಬರ್ ಎಷ್ಟಪ್ಪ? 150. ಇದೇನು ಓಕೆ. ಅರ್ಜಿ ಕೊಟ್ಟಿದ್ದು ಇವರು ಬೇರೆ ಕಡೆ ಇವರು ವಾಟರ್ ಫಿಲ್ಟರ್ ಹತ್ರ ಒಂದು ಫಿಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಓವರ್ ಟ್ಯಾಂಕ್ ಹತ್ರ ಫಿಟ್ ಮಾಡಿದ್ದಾರೆ. ಅದು ಯಾರು ಇದು ಕೊಟ್ರ ಗೊತ್ತಿಲ್ಲ ಇವ್ರಿಗೆ. ಹೌದಾ, ಆಯ್ತು, ಅದನ್ನ ಇನ್ನೊಂದು ಎರಡು ಹಾಕ್ತೀನಿ. ಒಂದು ಹಾಕಿ ಈಗ ಹಾಕ್ಬಿಟ್ಟು ತೆಗಿತಾರೆ. ನೀರಿನ ಟ್ಯಾಂಕ್ ಹಾಕಿ. ಹೌದು, ಓವರ್ ಟ್ಯಾಂಕ್ ಹಾಕಿದ್ದಾರೆ ಸರ್ ಅಲ್ಲಿ. ಅದೇ ನೀವು ಹೇಳಿದ್ರಲ್ಲ ನೀವು. ಓವರ್ ಟ್ಯಾಂಕ್ ಹಾಕಿದ್ದಾರೆ. ಓಕೆ ಓಕೆ. ಅದ್ ಯಾರು ತೋರಿಸಿದ್ದ ಜಾಗ ಅದು? ಇಲ್ಲಿದೆ, ಅವರು ಅಂಗಡಿಯವರು ಒಬ್ರು ಹಾಕಿದ್ದಾರೆ. ಸದ್ಯಕ್ಕೆ ಇಲ್ಲಿ ಅಲ್ಲೊಂದು ಇದೆ ಸೆಂಟ್ರಲ್ಲಿ. ಅವ್ರು ಊರ್ ಸೆಂಟ್ರಲ್ಲೇ ಕಳ್ತನ ಮಾಡಿದಾರೆ ಅಂದ್ರೆ ನಾವು ಅದಕ್ಕೋಸ್ಕರ ಅರ್ಜಿ ಕೊಟ್ರೆ ಇವ್ರು ಹೋಗ್ಬಿಟ್ಟು ಸಿಟಿ ಕ್ಲೀನ್ ಮಾಡ್ಬಿಡುತ್ತೆ ಇವತ್ತು. ಕ್ಲೀನ್ ಮಾಡಿ ನನಗೆ ಎರಡು ಇದೆ, ಒಂದು ಹೋದ್ರೆ ಒಂದು ಇರುತ್ತೆ ಅಲ್ಲಿ ನೀರ್ಲಿಡೆ. ಇಲ್ಲಿ ಅಂದ್ರೆ ಬೇರೆ ಏಯ್ ಬಿಡ, ಈಗ ಯಾಕೆ ನೀನ್ ಮಾತಾಡ್ತಾ ಇದೀಯಾ? ಅವ್ನು ಮಾತಾಡಿದ್ಮೇಲೆ ಇವ್ನು ಬೇರೆ ಆಯ್ತು ಬಿಡು. ಪಿ ಡಿ ಒ ಸರ್ ಹೇಳಿದ್ರು. ಅಜಯ್ ತಾನೆ?